ಹಲೋ ಸ್ನೇಹಿತರೆ, ನಾನು ನಿಮ್ಮ ಒನ್ ಆ್ಯಂಡ್ ಓನ್ಲಿ ಬೈಕ್ ರೈಡರ್ ನಾಗ. ನಾವಿವಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಅಲ್ಲಿನ ನೇಚರ್ ನೋಡೋಣ ಬನ್ನಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ನಾವಿವಾಗ ಬಂದಿದ್ದೀವಿ ನೋಡಿ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದಿದು ಬಸ್ಸು, KSRTC ಬಸ್ಸು. ಇಲ್ಲಿ ಕಾರ್ಗಳು ಬೈಕ್ಗಳು ಯಾವ ಮೇಲಕ್ಕೆ ಬಿಡಲ್ಲ ಸ್ನೇಹಿತರೆ. ಅಂದರೆ ಅದು ಜಾಗ ಚಿಕ್ಕದಲ್ವಾ, ಅದಕ್ಕೆ ಒಂದೇ ಬಸ್ ಟರ್ನ್ ಆಗೋದು. ಒಂದು ಬಸ್ ಹತ್ತಿದಂಗೆ ಇನ್ನೊಂದು ಬಸ್ ಬರ್ತದೆ, ಅದಕ್ಕೆ ಹತ್ಕೊಂಬೋದು. ಟಿಕೆಟ್ ಬಂದ್ಬಿಟ್ಟು 60 ರೂಪಾಯಿ ಒಬ್ರಿಗೆ. ನೋಡಿ ಸೀಟ್ ಹುಡುಕ್ತವ್ರೆ ಫ್ರೆಂಡ್ಸ್ಗಳು. ಕೂತ್ಕೊಂಡಿದ್ದೀವಿ ನೋಡಿ, ಕಿಟಕಿ ಮಗ್ಲಾಗೆ ಕೂತ್ಕೊಂಡಿದ್ದೀವಿ. ಎಲ್ಲರೂ ಕಿಟಕಿ ಮಗ್ಲಿಗೆ ಕೇಳ್ತವ್ರೆ ನೋಡಿ, ಇಷ್ಟು ಜನ ಇದ್ದಾರೆ. ಎಲ್ಲ ಕಿಟಕಿ ಮಗ್ಲಾಗೆ ಕುಂತಾರೆ. ಸೀದಾ ಬಸ್ಸಾಗಿ ಕೂತ್ಕೊಂಡ್ರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ ಸುತ್ತಮುತ್ತ ಕಾಡು ನೋಡಿ, ಇಷ್ಟು ಜನ. ನೋಡಿ ಬಸ್ ಹೋತೈತೆ. ಇಲ್ಲಿ ನೈಟ್ ಹೊತ್ತಾಗೆ ಯಾರನ್ನೂ ಬಿಡಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಈ ಪ್ರಾಣಿಗಳೆಲ್ಲ ರೋಡಿಗೆ ಬರ್ತವೆ. ಅಂದರೆ ಇಲ್ಲೊಂದಿದೆ ಒಂಟಿ ಸಲಗ. ನಾನು ಮುಂದೆ ಓದ್ತಾ ತಿಳಿಸ್ತೀನಿ ಒಂಟಿ ಸಲಗ ಯಾವುದು ಅಂತ. ನೋಡಿ ಎಷ್ಟು ಹೈಟಿಗೆ ಬಂದಿದ್ದೀವಿ. ಆಲೇ ಮುಕ್ಕಾಲು ಭಾಗ ಬಂದಿದ್ದೀವಿ. ಆಲೇ ನೋಡಿ ಸ್ನೇಹಿತರೆ, ಬಂದೇ ಬಿಟ್ಟು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೇ ಬಂದ್ಬಿಟ್ಟು ಕೃಷ್ಣನ ದರ್ಶನ ಮಾಡಕ್ಕೆ ಬಂದಿದ್ದೀವಿ. ನೋಡಿ ಬಂದೇ ಬಿಟ್ಟು ದೇವಸ್ಥಾನದ ಒಳಕ್ಕೆ ಎಂಟ್ರೆನ್ಸು ನೋಡಿ, ಇದೆ ಎಂಟ್ರೆನ್ಸು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂದರೆ ದೇವ್ರು ಇಲ್ಲೇ ನೆಲೆಸೇ ಆಗಿರೋದು. ಅದು ನೋಡಿ, ಇದೆ ದೇವಸ್ಥಾನ. ನೋಡಿ ಸುತ್ತಮುತ್ತ ಹೇಗಿದೆ. ಹಿಮೆಯಿಂದ ಕೂಡಿದ ದೇವಸ್ಥಾನ ಇದು. ನೋಡಿ ಸ್ನೇಹಿತರೆ, ಎಷ್ಟು ಜನ ಅವರೇ ಅಂದರೆ ನೋಡಿ ಮ್ಯಾಲಿಂದ. ಸ್ನೇಹಿತರೆ, ನಾನು ಆವಾಗಲೇ ಹೇಳಿದ್ನಲ್ಲ ಒಂಟಿ ಸಲಗ ಅಂತ. ನೋಡಿ ಇಲ್ಲಿದೆ ಒಂಟಿ ಸಲಗ. ಇದು ದೇವಸ್ಥಾನದ ಮೇಲ್ಗಡೆ ಇರೋದು ಆನೆ. ಇದನ್ನೇ ಒಂಟಿ ಸಲಗ ಅಂತಾರೆ ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಬೆಲ್ ಬಟನ್ ಒತ್ತಿ, ಹಾಗೆ ಲೈಕ್ ಒತ್ತಿ ಸ್ನೇಹಿತರೆ. ಮುಂದಿನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ಸಪೋರ್ಟ್ ಇರಬೇಕು. ಧನ್ಯವಾದಗಳು.